ಹಾಯ್ ಹೆಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾನು ಏನು ಹೇಳಕ್ ಬಂದಿನಪ್ಪ ಅಂತಂದ್ರೆ, ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ರಚಿಸಿರುವಂಥ ರಾಮಾಯಣದ ನೀತಿ ಶ್ಲೋಕಗಳನ್ನು ಇವತ್ತಿನ ವಿಡಿಯೋದಾಗ ನಾನು ಹೇಳಕ್ ಟ್ರೈ ಮಾಡ್ತೀನಿ. ಮತ್ತೊಬ್ಬರು ಒಂದು ಚಿಕ್ಕ ತಪ್ಪು ಮಾಡಿದರೂ ಸಹ ಎತ್ತಿ ತೋರಿಸುತ್ತೇವೆ. ತಮ್ಮ ತಪ್ಪುಗಳನ್ನು ಮುಚ್ಚಿಕೊಂಡು ಅನ್ಯರ ತಪ್ಪುಗಳನ್ನು ತೋರಿಸುತ್ತೇವೆ. ರಾಮಚಂದ್ರನ ಸ್ವತಃ ಯಾವುದೇ ಪಾಪ ಕಾರ್ಯವನ್ನು ಮಾಡುತ್ತಿದ್ದರೂ ದುಷ್ಟ ಕೈಕೇಯಿಯ ಕೈ ಹಿಡಿದ ದಶರಥನು ಕೈಕೇಯಿಯ ಸಹವಾಸದಿಂದ ಅವಳು ಮಾಡಿದ ಪಾಪ ಕಾರ್ಯಗಳಿಗೆ ಸಿಕ್ಕು ನಾಶ ಹೊಂದಿದ. ಅದೇ ಇವತ್ತಿನ ವಿಡಿಯೋದಾಗ ಎರಡು ಶ್ಲೋಕಗಳನ್ನ ಟ್ರೈ ಮಾಡ್ತೇನೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪೂರ್ವಂತೋಪಿ ಪಾಪಾನಿ ಶುಚ್ಛಯ ಪಾಪ ಸಂಶಯಾತ್ ಪರಾಪಾಪೈ ವಿನಂಶತಿ. ಈ ಶ್ಲೋಕದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿಗಳು ಇರುವಂತೆ ಸಜ್ಜನರು ಸ್ವತಃ ಪಾಪಕೃತ್ಯಗಳನ್ನು ಮಾಡುತ್ತಿದ್ದರೂ ದುಷ್ಟರ ಸಹವಾಸದಿಂದ ಅವರು ಪಾಪಕೃತ್ಯಗಳಿಗೆ ಸಿಕ್ಕಿ ನಾಶ ಹೊಂದುತ್ತಾರೆ. ಹಾವುಗಳ ಮಡುವಿನಲ್ಲಿರುವ ಮೀನುಗಳು ಹಾಳಾಗುವಂತೆ ಹಾಳಾಗುತ್ತಾರೆ. ಶ್ರೀರಾಮಚಂದ್ರನು ಸ್ವತಃ ಯಾವುದೇ ಪಾಪ ಕಾರ್ಯವನ್ನು ಮಾಡುತ್ತಿದ್ದರೂ ದುಷ್ಟ ಕೈಕೇಯಿಯ ಕೈ ಹಿಡಿದ ದಶರಥನು ಕೈಕೇಯಿಯ ಸಹವಾಸದಿಂದ ಅವಳು ಮಾಡಿದ ಪಾಪ ಕಾರ್ಯಗಳಿಗೆ ಸಿಕ್ಕು ನಾಶ ಹೊಂದಿದ. ಅದೇ ರೀತಿ ದಶರಥನ ಮಗ ಶ್ರೀರಾಮನು ತಂದೆಯ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋದನು. ಏನಪ್ಪ ಈ ಶ್ಲೋಕದಲ್ಲಿ ಅಂತಂದ್ರೆ, ಟೋಟಲ್ ಓವರ್ಲಾಗಿ ಹೇಳ್ಬೇಕಂದ್ರೆ, ನಾವು ದುಷ್ಟ ಸಹವಾಸ ಮಾಡಿ ಅವ್ರ ಜೊತೆ ಇದ್ದ ನಮ್ಮನ್ನ ನಾವು ಹಾಳು ಮಾಡ್ಕೋತೀವಿ. ನಾವು ಮಾಡಿದ ತಪ್ಪಿಗೆ ನಾವು ಹಾಳಾಗೋಗ್ತೀವಿ. ಅದರ ಸಂಬಂಧ ಆ ತಪ್ಪು ಮಾಡ್ಲಿಕ್ಕೆ ಹೋಗ್ಬಾರ್ದು ಈ ಶ್ಲೋಕದಾಗ ಹೇಳ್ತಾರೆ. ಮತ್ತೆ ಇನ್ನೊಂದು ದೋಷಂ ಸಶಂತಿ ಸುಸೋಕ್ಷ್ಯ ಅಪಿ ತತ್ಪರಾಂ ಸ್ವನೇತ್ರಮ್ಯವ ನೈಕ್ಷಂತೆ ಸ್ವದೋಷಂ ಮಲಿನಾಜನಾಂ ಅಂತ ಈ ಶ್ಲೋಕ. ಅಂತ ಅಂತಂದ್ರೆ ವಾಲ್ಮೀಕಿ ಮಹರ್ಷಿಗಳು ಹೇಳಿರುವಂತೆ ಇನ್ನೊಬ್ಬರ ತಪ್ಪು ಚಿಕ್ಕದಾದರೂ ಇನ್ನೊಬ್ಬರ ತಪ್ಪು ಚಿಕ್ಕದಾದರೂ ದುರ್ಜನರು ತತ್ಪರರಾಗಿ ಅದನ್ನು ಕಾಣುತ್ತಾರೆ. ತಮ್ಮ ಕಣ್ಣನ್ನು ಹೇಗೆ ತಾವು ನೋಡಲಾರರೋ ಹಾಗೆ ತಮ್ಮ ತಪ್ಪು ಅವರಿಗೆ ತಿಳಿಯೋದೇ ಇಲ್ಲ. ಹಾಗೆಯೇ ತಮ್ಮ ತಾಟಿನಲ್ಲಿ ಕಪ್ಪೆ ಬಿದ್ದಿದ್ದರೂ ಸಹ ಲೆಕ್ಕಿಸದೆ ಮತ್ತೊಬ್ಬರ ತಾಟಿನಲ್ಲಿ ನೊಣ ಬಿದ್ದಿದೆ ಎನ್ನುವುದು ತಪ್ಪಾಗುತ್ತದೆ. ತನ್ನದು ಕಾಣಿಸುವುದಿಲ್ಲ, ಮತ್ತೊಬ್ಬರದು ಕಾಣಿಸುತ್ತದೆ. ಏನದು ತಪ್ಪು ತಾನು ಮಾಡಿದ ಎಲ್ಲ ತಪ್ಪುಗಳು ತನಗೆ ಕಾಣಿಸುವುದಿಲ್ಲ. ಮತ್ತೊಬ್ಬರು ಒಂದು ಚಿಕ್ಕ ತಪ್ಪು ಮಾಡಿದರೂ ಸಹ ಎತ್ತಿ ತೋರಿಸುತ್ತೇವೆ. ತಮ್ಮ ತಪ್ಪುಗಳನ್ನು ಮುಚ್ಚಿಕೊಂಡು ಅನ್ಯರ ತಪ್ಪುಗಳನ್ನು ತೋರಿಸುತ್ತೇವೆ. ಆದರೂ ಅಂತರಂಗದಲ್ಲಿರುವ ಆತ್ಮ ಹೇಳುತ್ತದೆ, ನೀನು ಮಾಡುತ್ತಿರುವುದು ತಪ್ಪು, ನೀನು ಮಾಡುತ್ತಿರುವುದು ಸರಿ ಎಂದು. ಆದರೂ ಅದರ ಮಾತನ್ನು ನಾವು ಲೆಕ್ಕಿಸದೆ ಮನಸ್ಸು ಎಂಬ ಮರ್ಕಟನ ಗುಲಾಮರಾಗಿದ್ದೇವೆ. ಆದ್ದರಿಂದ ಆತ್ಮಸಾಕ್ಷಿಗೆ ದ್ರೋಹ ಬಗೆಯುತ್ತಿದ್ದೇವೆ ಎನ್ನುವುದೆಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಇವತ್ತಿನ ವಿಡಿಯೋದಾಗ ಈ ಶ್ಲೋಕ ಹೇಳಿ ಟ್ರೈ ಮಾಡಿದ್ದೀನಿ. ಏನಾದರೂ ತಪ್ಪಾಗಿರೋ ಕ್ಷಮೆ ಇರಲಿ. ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ನಿಮ್ಮ ಮುಂದೆ ಹೇಳಿ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.